ಅಂತ ನೀನು ಕೇಳಿದ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತು ಈವ್ನಿಂಗ್ ಒಂದು ಡಿನ್ನರ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಇಟ್ಸ್ ಅ ಫ್ಯಾಮಿಲಿ ಡಿನ್ನರ್. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್. ಇದು ಇವತ್ತಿನ ನನ್ನ ಔಟ್ಫಿಟ್. ಸೊ ಹೇಗಿದೆ ಅಂತ ನನಗೆ ಹೇಳಿ. ಸೊ ಬ್ಯಾಕ್ಗ್ರೌಂಡೆಲ್ಲ ಇಗ್ನೋರ್ ಮಾಡಿ. ರೆಡಿ ಆಗಿದ್ದೀನಿ, ಹೊರಡೋಣ. ಸೊ ಫೈನಲಿ ವಿ ರೀಚ್ಡ್. ಇವಾಗ ಎಲ್ಲರೂ ರೀಚ್ ಆದ್ವಿ. ಇಲ್ಲಿ ಮೇಲೆ ಹೋಗಬೇಕು. ಸೊ ಎಲ್ಲರೂ ಬಂದಾಗಿದೆ. ನಾವಿವತ್ತು ಬಂದಿರೋದು ಬಂದುಬಿಟ್ಟು ದ ಬ್ರ್ಯೂ ಫ್ಯಾಕ್ಟ್ರಿ ಅಂತ. ಇದು ಇಲ್ಲೇ ಪೀನಿಯ ಹತ್ರ ಇದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ಪ್ಲೇಸ್. ನನಗೆ ಈ ಜಾಗ ತುಂಬ ಇಷ್ಟ ಆಗಿತ್ತು. ಸೊ ಇಲ್ಲಿ ನನ್ನ ಬರ್ಡೇಗೆ ನಾನು ಬಂದಿದ್ದೆ. ಸೊ ಅದಾದಮೇಲಿಂದ ಮೋಸ್ಟ್ ಆಫ್ ದ ಟೈಮ್ ನನಗೆ ಈ ಪ್ಲೇಸ್ಗೆ ಬರ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸೊ ಇವತ್ತೆಲ್ಲ ಫ್ಯಾಮಿಲಿಯಾಗಿ ಒಂದು ಗೆಟ್ ಟುಗೆದರ್ ಥರ ವಿ ಹ್ಯಾವ್ ಆಲ್ ಕಮ್. ಸೊ ನೀವು ನೋಡ್ಬೋದು, ದಿಸ್ ಪ್ಲೇಸ್ ಈಸ್ ಸೋ ಅಮೇಝಿಂಗ್. ಅದು ಇವಾಗ ವೆದರ್ಗೆ ಈವ್ನಿಂಗ್ ಟೈಮ್ಸ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಸೊ ವಿ ವೇರ್ ಜಸ್ಟ್ ಲುಕಿಂಗ್ ಅರೌಂಡ್, ಎಲ್ಲ ಜಾಗನೆಲ್ಲ ನೋಡಿ ಸುತ್ತಾಡ್ತಿದ್ರು. ಸೊ ಎಸ್, ಈಗ ನಾನಿನ್ನು ಆಲ್ಮೋಸ್ಟ್ ಒಂದು 3 to 4 ಟೈಮ್ಸ್ ಬಂದಿದ್ದೀನಿ, ಬಟ್ ಈ ಬ್ರಿಡ್ಜ್ ಮೇಲೆ ಅಂತೂ ಬಂದೇ ಇರಲಿಲ್ಲ. ಸೊ ಇವತ್ತೇ ನಾನು ಬರ್ತಾ ಇರೋದು ಬಿಕಾಸ್ ಯಾವಾಗಲೂ ಬಂದು ಜಸ್ಟ್ ಅಲ್ಲೇ ಕೂತ್ಕೊಂಡು ತಿನ್ಕೊಂಡು ಹೋಗ್ತಿದ್ದೆ. ಹ್ಯಾಡ್ ನೆವರ್ ಕಮ್ ಅಕ್ರಾಸ್ ದಿಸ್ ಬ್ರಿಡ್ಜ್. ಸೊ ಇವತ್ತೇ ನಾನು ಈ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಸೊ ಇಟ್ಸ್ ಲುಕಿಂಗ್ ಸೋ ಪ್ರಿಟಿ ಆ್ಯಂಡ್ ಜಾಗನೂ ಅಷ್ಟೇ ತುಂಬಾ ಪ್ರಿಟಿಯಾಗಿದೆ ಇದು. ಆ್ಯಂಡ್ ಎಸ್, ಇಟ್ಸ್ ಕ್ರೌಡ್ ಬಂದುಬಿಟ್ಟು ಫ್ಯಾಮಿಲಿ ಆ್ಯಂಡ್ ಎಲ್ಲ ಥರ ಕ್ರೌಡ್ಸು ಬರುತ್ತೆ. ಇಟ್ಸ್ ಅ ವೆರಿ ನೈಸ್ ಪ್ಲೇಸ್ ಫಾರ್ ಫ್ಯಾಮಿಲೀಸ್ ಟು ಕಮ್ ಆ್ಯಂಡ್ ಎಂಜಾಯ್. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ. ನಂಗೆ ತುಂಬಾ ಇಷ್ಟ. ಫುಡ್ ಆಗಿರ್ಬೋದು, ಇಲ್ಲಿ ಇರೋವಂಥ ಎಲ್ಲ ಒಂದು ಡಿಶಸ್ಸು ವೆರಿ ವೆರಿ ನೈಸ್. ಸೊ ಈಗ ನಾವೆಲ್ಲ ಕೂತ್ಕೊಂಡು ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ದೀವಿ. ಸೊ ಇನ್ನು ಒಬ್ಬರು ಬರಬೇಕು. Scream so loud, we are living in this cruel world. Broken but strong, gotta move on. You're not a bakery of life. Equip my soul. Finally everybody say bye. ಸೊ ಕೆಳಗಡೆ ಕಾರ್ನ ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಲ್ಲ, ಸೊ ಕಾರ್ ಬರೋಕ್ಕಿನ್ನ ಟೈಮ್ ಹಿಡಿತಿತ್ತು. ಸೊ ಅಷ್ಟರಲ್ಲಿ ನಾವು ಪಾನ್ ತಿನ್ನೋಣ ಅಂತ ಇಲ್ಲಿ ಎಲ್ಲರೂ ಬೀಡ ತೊಗೊಂಡು ತಿಂತಾಯಿದ್ದೀವಿ. ಸೊ ಮಮ್ಮಿ ಮತ್ತು ಗೋಲು ನನ್ನನ್ನು ರೇಗಿಸ್ತಾ ಇದ್ದೀನಿ ದಟ್ ದೇ ಬೋತ್ ಆರ್ ವೇರಿಂಗ್ ಸೇಮ್ ಕಲರ್ ಅಂತಂದರೆ ಯೂನಿಫಾರ್ಮ್ ಥರ ಇದೆ ಅಂತ ರೇಗಿಸ್ತಿದ್ದೀನಿ. ಸೊ ಅವನು ಅದನ್ನ ಒಪ್ತಾ ಇಲ್ಲ. ನನ್ನ ರೇಗಿಸ್ಬೇಡ, ಈ ಒಂದು ಸೆಗ್ಮೆಂಟ್ನ ಡಿಲೀಟ್ ಮಾಡು ವಿಡಿಯೋಯಿಂದ ಅಂತ ಹೇಳ್ತಾ ಇದ್ದಾನೆ. ಸೊ ಇವಾಗೆಲ್ಲ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ಸೊ 2 ಕಾರ್, ನಂದೊಂದು ಕಾರು ಮತ್ತು ಮಾಮ ಒಂದು ಕಾರ್ ತಂದಿತ್ತು. ಸೊ ಎಲ್ಲರೂ ಇವಾಗ ವಿ ಆರ್ ಲೀವಿಂಗ್. ಆಲ್ರೆಡಿ ಟೈಮ್ 10:30, 11 ಆಗಿಬಿಟ್ಟಿದೆ.
ಸೊ ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಎಸ್, ಐ ವಿಲ್ ಮೀಟ್ ಯು ಗೈಸ್ ಅಟ್ ಹೋಮ್ the next day. ಸೊ ಇವತ್ತು ನಾನು ಕಿಚಡಿ ಮಾಡೋಣ ಅಂದ್ಕೊಂಡೆ. ಸೊ ಮಮ್ಮಿ ಮನೇಲಿ ಇಲ್ಲ. ಸೊ ಕಿಚಡಿಗೆ ಎಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇರೋ ವೆಜಿಟೇಬಲ್ಸ್ನ ಮಾತ್ರ ತೊಗೊಂಡಿದ್ದೀನಿ. ಮನೇಲಿ ಇಷ್ಟೇ ವೆಜಿಟೇಬಲ್ಸ್ ಇದ್ದಿದ್ದು. ಸೊ ಯಾವುದೇ ಎಕ್ಸ್ಟ್ರಾ ತರ್ಸೋಕ್ಕೆ ಹೋಗಲಿಲ್ಲ. ಸೊ ಇಷ್ಟನ್ನು ಮಾತ್ರ ಬೀಟ್ರೂಟು, ಬೀನ್ಸು, ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬರೀ ಕಿಚಡಿ ಮಾತ್ರ ಇದು, ಸಿಂಪಲಾಗಿ ಲಂಚ್ ಮಾಡ್ತೀನಿ. ಸೊ ಒಬ್ಬಳೇ ಇರೋದ್ರಿಂದ ಐ ಫೀಲ್ ಕಿಚಡಿ ವಿಲ್ ಬಿ ಫಿಲ್ಲಿಂಗ್. ಎಸ್ ಗೈಸ್, ಸೊ ಇವಾಗ ಅದಕ್ಕೆ ಇಲ್ಲಿ ನಾನು ಅಕ್ಕಿ ಮತ್ತು ಹೆಸರುಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ತುಪ್ಪ ಹಾಕಿ ಕಸೂರಿ ಮೆಥಿ, ಜೀರಿಗೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಇದನ್ನೆಲ್ಲ ಹಾಕ್ಕೊಂಡು ಈಗ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ನನಗೆ ಸ್ವಲ್ಪ ಟೊಮ್ಯಾಟೊ ಒಂದು ಸ್ವಲ್ಪ ಸಾಫ್ಟಾಗಿ ಅಂದರೆ ಮಷಿ ಆಗೋ ತನಕನೂ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಇದಾದಮೇಲೆ ಸ್ಪೈಸಸ್ ಹಾಕಿ, ಅದಾದಮೇಲೆ ಅಕ್ಕಿ ಮತ್ತು ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ, ಅದನ್ನು ಹಾಕ್ಬಿಟ್ಟು ಕೂಗಿಸ್ಕೊಬೇಕಾಗತ್ತೆ. ಇವಾಗೆಲ್ಲ ಮಸಾಲ ಪೌಡರ್ಸ್ಗಳನ್ನ ಹಾಕಿ ಮತ್ತು ಅಕ್ಕಿ ಮತ್ತು ಬೇಳೆ ಎಲ್ಲನೂ ಹಾಕಿ ನೋಡಿ, ಎಲ್ಲ ಹಾಕಿ ಇವಾಗ ಕುಕ್ಕರ್ನ ಕೂಗಿಸ್ಕೊಬೇಕು. ಸೊ ಒಂದು ಕುಕ್ಕರ್ನ ಒಂದು 5ರಿಂದ 6 ವಿಸಲ್ ಇವಾಗ ಕೊಟ್ಟು ನಾನು ಕೂಗಿಸ್ಕೊಳ್ತೀನಿ. ವೆದರ್ ಇವತ್ತು ಚೆನ್ನಾಗಿದೆ, ಒಂಥರ ಮೋಡವಾಗಿ ಇದೆ, ತುಂಬಾ ಬಿಸಿಲಿಲ್ಲ. ಸೊ ಇಟ್ಸ್ ವೆರಿ ನೈಸ್. ಈ ವೆದರಲ್ಲಿ ಇವತ್ತು ನಾನು ಬಿಸಿ ಬಿಸಿ ಕಿಚಡಿ ಮಾಡ್ಕೊಂಡು ತಿಂತೀನಿ. ಕುಕ್ಕರ್ನ ಮುಚ್ಚಿ ಕೂಗ್ಸೋಕ್ಕಿಟ್ಟಿದ್ದೀನಿ. ಸೊ ಇದರಲ್ಲಿ ಒಂದು 4 to 5 ವಿಸಿಲ್ಸ್ ಬಂದಮೇಲೆ ಒಗ್ಗರಣೆ ಕೊಟ್ಟರೆ ಮುಗೀತು ಕಿಚಡಿ. ಅಷ್ಟರಲ್ಲಿ ಸ್ವಲ್ಪ ಇಲ್ಲೆಲ್ಲ ಗಲೀಜಾಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಕಿಚಡಿ ರೆಡಿ ಆಯಿತು ಗೈಸ್. ಆ್ಯಂಡ್ ಈಗ ನಾನು ಹಾಕ್ಕೊಂಡಿದ್ದೀನಿ ತಟ್ಟೆಗೆ. ಅದಕ್ಕೆ ಜೊತೆಗೆ ಮೊಸರು ಬಜ್ಜಿನೂ ಮಾಡಿಕೊಂಡೆ ನಾನು. ಸೊ ರೈತ ಇದೆ, ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾತ್ರ ಗೈಸ್ ಅಲ್ಟಿಮೇಟ್ ಆಗಿದೆ, ತುಂಬ ಸಖತ್ತಾಗಿದೆ. ಅದು ಗೀ ಮತ್ತು ಇದ್ರ ಮೇಲೆ ಎಕ್ಸ್ಟ್ರಾ ಒಗ್ಗರಣೆ ಕೊಟ್ಟಿದ್ದು ಆಸಮ್. 1 hour later. ನನ್ನ ತಮ್ಮ ಈಗ ಸಾಯಂಕಾಲ ವೆದರ್ ಚೆನ್ನಾಗಿದೆ ಅಲ್ವಾ, ಸೊ ಮೋಮೋಸ್ ತಿನ್ನಬೇಕು ಅಂತಂದ. ಸೊ ಅವನಿಗೋಸ್ಕರ ವಾವ್ ಮೋಮೋಸಿಂದ ಮೋಮೋಸ್ ತರಿಸಿದ್ದೀನಿ. ಆಲ್ಮೋಸ್ಟ್ 45 ಮಿನಿಟ್ಸ್ ಆಯಿತು, ತಣ್ಣಗೆ ಆಗಿಬಿಟ್ಟಿದೆ. ಸೊ ಇದು ಪೆರಿ ಫ್ರೈಡ್ ಮೋಮೋಸು. ಸೊ ಫ್ರೈಡ್ ಮಾಡಿ ಬಂದಿರುತ್ತೆ, ಅದಕ್ಕೆ ಮಸಾಲ ಪೌಡರ್ ಈ ಥರ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಬ್ಯಾಗ್ ಕೂಡ ಅವರೇನೆ ಕೊಟ್ಟಿದ್ದಾರೆ. ಅದರಲ್ಲಿ ಪೌಡರ್ ಹಾಕಿ ಮೋಮೋಸ್ ಹಾಕಿ ಈ ಥರ ಶೇಕ್ ಮಾಡಬೇಕಾಗತ್ತೆ. ಸೊ ಶೇಕ್ ಮಾಡಿದಾಗ ಆ ಪೆರಿ ಪೌಡರ್ ಏನು ಹಾಕಿದ್ದೀವಿ ಅದು ಎಲ್ಲದಕ್ಕೂ ಕೂಡ ಅಂಟಿರುತ್ತೆ. ಸೊ ಅದನ್ನ ಈ ಥರ ಮಾಡಿ ಹಿಂಗೆ ಕೊಟ್ಟರೆ ನೋಡ್ಬೋದು ನೀವು ಎಲ್ಲ ಹೇಗೆ ಪೌಡರ್ಸು ಎಲ್ಲ ಮೋಮೋಸ್ಗೂ ಕೂಡ ಅಂಟಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಪಹಡಿ ಮೋಮೋ ಮತ್ತು ಹಿಮಾಲಯನ್ ಸ್ಟೀಮ್ಡ್ ಮೋಮೋಸು ತರಿಸಿದ್ದೀನಿ. ಹೇಗಿದೆ ಗೋಲು? ಸೂಪರ್ ಸ್ಪೈಸಿ ಆ್ಯಂಡ್ ಕ್ರಂಚಿ ಎಲ್ಲ ಚೆನ್ನಾಗಿದೆ. ಸಾಸು ಮೂರಲ್ಲಿ ಯಾವ್ದು ಇಷ್ಟ ನಿಮಗೆ? ಮೂರಲ್ಲಿ ಇದು ಚೆನ್ನಾಗಿದೆ ಮಮ್ಮ, ಚೆನ್ನಾಗಿದೆಯಾ? ಒಳ್ಳೆ ಐಡಿಯಾ ಮಾಡೋದು, ನೀರು ಶೇಕ್ ಮಾಡೋದು. ನಾನು ಯಾವಾಗಲೂ ಸೂಪರ್ ಅಲ್ಲ? ಸ್ನ್ಯಾಪ್ ಅಕೌಂಟ್ ಕಳಿಸೋರು ಅಮ್ಮಗೆ. ಸೂಪರ್ ಅಲ್ಲ ಗೋಲು? ಸೂಪರ್. ಗೋಲು ಆರ್ಡರ್ ಮಾಡಿರೋ ಪೆರಿ ಟ್ರೈ ಮಾಡೋಣ. ಸಕ್ಕರೆಗಳು ಎಲ್ಲ ಸೂಪರ್. ಈಗ ಗೋಲು ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕು ಅಂತಂದ. ಸೊ ಅವನಿಗೋಸ್ಕರನೇ ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಸೊ ನನಗೇನು ಬೇಡ, ನನಗೂ ಮಮ್ಮಿಗೆ ಇಬ್ರಿಗೂ ಬೇಡ, ವಿ ಆರ್ ಟೋಟಲಿ ಫುಲ್. ಬರೀ ಗೋಲಿಗೆ ಮಾತ್ರ ಜಸ್ಟ್ ಒಂದು ಮ್ಯಾಂಗೋ ಹಾಕಿ ಜಸ್ಟ್ ಒಂದು ಹಾಫ್ ಟೀ ಸ್ಪೂನ್ ಅಷ್ಟೇನೋ ಶುಗರ್ ಹಾಕಿರ್ತೀನಿ ನಾನು ಅಷ್ಟೇ. ಸೊ ನಾನು ಯೂಶ್ವಲಾಗಿ ಶುಗರ್ ಜಾಸ್ತಿ ಹಾಕೋದಿಲ್ಲ ಫ್ರೂಟ್ ಜ್ಯೂಸ್ಗಳಿಗೆಲ್ಲ. ಎನಿ ಫ್ರೂಟ್ ಜ್ಯೂಸ್ ಮಾಡೋದು ಅದು ನ್ಯಾಚುರಲ್ ಶುಗರ್ ಸಾಕು. ಸೊ ಜಸ್ಟ್ ಒಂದು ಹಾಫ್ ಟೀ ಸ್ಪೂನ್ ಶುಗರ್ ಹಾಕಿ ಮ್ಯಾಂಗೋ ಮತ್ತು ಒಂದು ಚೂರು ಹಾಲು ಹಾಲು ಕೂಡ ನಾನು ಜಾಸ್ತಿ ಹಾಕೋದಿಲ್ಲ, ಬಿಕಾಸ್ ಆ ಫ್ರೂಟ್ ಟೇಸ್ಟ್ ಇರಲಿ ಅಂತ. ಈಗ ರೆಡಿ ಮಾಡಿ ಆಗಿದೆ. ಸೊ ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಪಲ್ಪ್ ಕೂಡ ಹಾಗೆ ಇರಲಿ ಅಂತ
ಒಂದು ಸೈಡ್ದು ಮಾತ್ರ ಹಿಂಗೆ ಕಟ್ ಮಾಡಿ ಕ್ಯೂಬ್ ಶೇಪ್ಸಲ್ಲಿ ಕಟ್ ಮಾಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಮೇಲ್ಗಡೆನೆ ನಾನು ಇದನ್ನು ಹಾಕ್ತೀನಿ. ಸೊ ದಟ್ ಅದು ಒಂಥರ ಮಿಲ್ಕ್ ಶೇಕ್ ಜೊತೆಗೆ ಈ ಥರ ಮಾವಿನ ಹಣ್ಣು ಕೂಡ ಥರ ತಿಂದಂಗೆ ಫೀಲ್ ಇರುತ್ತೆ. ಇಟ್ ವಿಲ್ ಬಿ ವೆರಿ ನೈಸ್. ನನಗೆ ಈ ಥರ ತುಂಬಾ ಇಷ್ಟ. ಸೊ ಗೋಲುಗೂ ಅದೇ ಥರನೇ ನಾನು ಮಾಡಿಕೊಟ್ಟೆ. ಅವನಿಗೂ ತುಂಬಾ ಇಷ್ಟ ಆಯಿತು. ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಇದನ್ನೇ ನಾವು ಆಚೆಗಡೆ ತೊಗೊಂಡು ಕುಡಿಯೋ ಬದಲು ಮನೆಯಲ್ಲೇ ನಾವು ಹೆಲ್ದಿಯಾಗಿ ಆರ್ಗ್ಯಾನಿಕ್ಕಾಗಿ ನಾವೇ ಮಾಡ್ಕೊಳ್ಬೋದು. ಸೊ ಎಸ್, ಫೈನಲಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ತೊಗೊಂಡೋಗಿ ಈಗ ಗೋಲು ಕೊಟ್ಟು ನೋಡೋಣ ಹೇಗಿದೆ ಅಂತ. ಗೋಳು ಕುಡ್ದು ಹೇಳಪ್ಪ ಹೆಂಗಿದೆ ಅಂತ. ನೀನು ಕೇಳಿದ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಆ್ಯಕ್ಚುಲ್ ಹಣ್ಣು ತಿಂದಂಗೆ ಇದೆ. ಟೇಸ್ಟ್ ಚೆನ್ನಾಗಿದೆಯಾ? ತುಂಬ ಎಲ್ಲ ಕಮ್ಮಿ ಎಲ್ಲ ಕಮ್ಮಿ ಇದೆಯಾ? ಎಲ್ಲ ಕರೆಕ್ಟ್ ಇದೆ. ಎಲ್ಲ ಕರೆಕ್ಟ್ ಇದೆಯಾ? ಟೇಸ್ಟ್ ಚೆನ್ನಾಗಿದೆಯಾ? ಕುಡಿ, ಹಾಲು ಕುಡಿ.